ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ. 2026ನೇ ನೂತನ ಆಂಗ್ಲ ಸಂವತ್ಸರದ ಸಿಂಹ ರಾಶಿಯವರ ವಾರ್ಷಿಕ ಫಲಿತಾಂಶಗಳು ಹೇಗಿದೆ ಅಂತ ನೋಡ್ತಾ ಹೋಗೋಣ. ಈ ವಾರ್ಷಿಕ ಫಲಿತಾಂಶಗಳು ಅನ್ನೋದನ್ನ ಯಾವ ಆಧಾರವನ್ನಾಗಿಟ್ಕೊಂಡು ನಾವು ಹೇಳ್ತಾ ಇದ್ದೇವೆ ಅಂದ್ರೆ, ವರ್ಷ ಪೂರ್ತಿ ಕೂಡ ಒಂದೇ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹ ಗ್ರಹಗಳ ಆಧಾರವನ್ನಾಗಿಟ್ಕೊಂಡ್ಬಿಟ್ಟು ನಾವು ಈ ರಾಶಿಯವರಿಗೆ ಈ ತರ ಇರುತ್ತೆ ಅಂತಕ್ಕಂತಹ ವಿಚಾರವನ್ನ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ವರ್ಷ ಪೂರ್ತಿ ಕೂಡ ಒಂದೇ ರಾಶಿಯಲ್ಲಿ ಸಂಚಾರ ಮಾಡ್ತಕ್ಕಂತಹ ಗ್ರಹಗಳು ಯಾವ್ಯಾವ ಅಂತ ನೋಡೋದೇ ಆದ್ರೆ, ಶನಿ, ಗುರು, ರಾಹು, ಕೇತು ಈ 4 ಗ್ರಹಗಳು ಕೂಡ ವರ್ಷ ಪೂರ್ತಿ ಕೂಡ ಒಂದೇ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಸೊ ಈ ಏನು ಸಂಚಾರ ಮಾಡ್ತಾ ಇರ್ತಾರೆ, ಸೊ ಈ ತರ ಇರುತ್ತೆ ಈ ರಾಶಿಯವರಿಗೆ ಅಂತಕ್ಕಂತಹ ವಿಚಾರವನ್ನು ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಈ 2026ನೇ ಇಸ್ವಿಯಲ್ಲಿ ಈ 4 ಗ್ರಹಗಳ ಬದಲಾವಣೆ ಏನಾದ್ರೂ ಆಗ್ತಾ ಇದೆಯಾ? ಈ ಬದಲಾವಣೆಯಿಂದ ಸಿಂಹ ರಾಶಿಯವರ ಮೇಲೆ ಯಾವ ತರಹ ಪರಿಣಾಮ ಬೀಳುತ್ತೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ನೋಡಿ, ಶನಿಯ ಬದಲಾವಣೆ 2026ನೇ ಇಸ್ವಿಯಲ್ಲಿ ಶನಿ ಮೀನ ರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಶನಿಯ ಬದಲಾವಣೆ ಇರೋದಿಲ್ಲ. ಈ ವರ್ಷ ಪೂರ್ತಿ ಕೂಡ ಶನಿ ಮೀನ ರಾಶಿಯಲ್ಲೇ ಸಂಚಾರ. ಇನ್ನು ರಾಹುಕೇತು ಬದಲಾವಣೆ ಏನಾದ್ರೂ ಇದೆಯಾ ಅಂತ ನೋಡೋದೇ ಆದ್ರೆ, 2026 ಡಿಸೆಂಬರ್ 5ನೇ ತಾರೀಕಿನ ತನಕನೂ ಕೂಡ ರಾಹುಕೇತು ಬದಲಾವಣೆ ಇರೋದಿಲ್ಲ. ರಾಹು ಆಸ್ ಇಟ್ ಈಸ್ ಕುಂಭರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ. ಆದ್ರೆ 2026 ಡಿಸೆಂಬರ್ 5ನೇ ತಾರೀಕಿನ ನಂತರ ರಾಹು ಮಕರಕ್ಕೆ ಪ್ರವೇಶ, ಕೇತು ಕರ್ಕಾಟಕ ರಾಶಿಗೆ ಪ್ರವೇಶ. ಇನ್ನು ಗುರುವಿನ ಬದಲಾವಣೆ ಏನಾದ್ರೂ ಇದೆಯಾ ಅಂತ ನೋಡೋದೇ ಆದ್ರೆ, ಗುರುವಿನ ಬದಲಾವಣೆ ಇದೆ. 2 ರಾಶಿಗಳನ್ನ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ. 2026 ಜೂನ್ 2ನೇ ತಾರೀಕು ಗುರುವಿನ ಪ್ರವೇಶ ಕರ್ಕಾಟಕ ರಾಶಿಗೆ ಬಂದು ಕುತ್ಕೊಂತಾ ಇದ್ದಾರೆ. ಕರ್ಕಾಟಕ ರಾಶಿಯಲ್ಲಿ ಬಂದು ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾರೆ. ಕೇವಲ 5 ತಿಂಗಳುಗಳ ಕಾಲ ಮಾತ್ರ ಅಲ್ಲಿರ್ತಾರೆ. 2026 ಅಕ್ಟೋಬರ್ 31ಕ್ಕೆ ಸಿಂಹ ರಾಶಿಗೆ ಬಂದ್ಬಿಡ್ತಾರೆ. ಆಕ್ಚುಲಿ 1 ವರ್ಷ ಇರಬೇಕು ಗುರು ಒಂದು ರಾಶಿಯಲ್ಲಿ. ಸೊ 5 ತಿಂಗಳಿಗೆನೆ ಅತಿಚಾರ ಮಾರ್ಗವಾಗಿ ಬಹು ಬೇಗನೆ ಸಿಂಹ ರಾಶಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಈ ಒಂದು 4 ಗ್ರಹಗಳ ಒಂದು ಏನು ಸಂಚಾರ ನಡೀತಾ ಇದೆ, ಸಿಂಹ ರಾಶಿಯವರ ಮೇಲೆ ಯಾವ ತರ ಇರುತ್ತೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನನ್ನದು ಕೂಡ ಸಿಂಹ ರಾಶಿ, ಮಘ ನಕ್ಷತ್ರ. ಸ್ನೇಹಿತರೆ, ಈಗ ಅಷ್ಟಮ ಶನಿ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ. ಆಕ್ಚುಲಿ ಸಿಂಹ ರಾಶಿಯಲ್ಲಿ ಲಕ್ಷಾನುಗಟ್ಲೆ ಹುಟ್ಟಿರ್ತಾರೆ. ಎಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಇರೋದಿಲ್ಲ. ನೋಡಿ, ಈಗ ಅಷ್ಟಮ ಸ್ಥಾನದಲ್ಲಿ ನಿಮಗೆ ಶನಿ ಬಂದಿದೆ. ನಮಗೆಲ್ಲನೂ ಕೂಡ, ನಂದು ಸಿಂಹ ರಾಶಿನೇ, ನಮಗೆಲ್ಲನೂ ಕೂಡ ಅಷ್ಟಮ ಸ್ಥಾನದಲ್ಲಿ ಶನಿಯ ಒಂದು ಪ್ರವೇಶ ಆಗಿದೆ, ಸಂಚಾರ ನಡೀತಾ ಇದೆ. ಈಗ ನೋಡಿ, ಒಂದು ವಿಷಯ ನೆನಪಿಟ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ ಶನಿ ಮೀನ ರಾಶಿಗೆ ಪ್ರವೇಶ ಆಗಿದಾರಲ್ವಾ, ಆ ರಾಶಿಯಲ್ಲಿ ಶನಿಯ ಅಷ್ಟಕರ್ಗ ಬಿಂದುಗಳು ಎಷ್ಟಿದೆ ಅಂತ ನೋಡ್ಕೋಬೇಕು. ಅಷ್ಟಕರ್ಗ ಬಿಂದುಗಳು ಅಂದ್ರೆ ಪ್ಲಾನೆಟ್ ಬಲಹೀನ ಸ್ಥಿತಿಯಲ್ಲಿ ಇದೆಯಾ, ಬಲಿಷ್ಠ ಆಗಿದೆಯಾ ಅನ್ನೋದು ಗೊತ್ತಾಗುತ್ತೆ. 0, 1, 2 ಈ ತರ ಅಷ್ಟಕರ್ಗ ಬಿಂದುಗಳು ಏನಾದ್ರೂ ನಿಮ್ಮ ಜನ್ಮ ಜಾತಕದಲ್ಲಿ ಕೊಟ್ಟಿದ್ರೆ, ವೈಯಕ್ತಿಕ ಜಾತಕದಲ್ಲಿ ಗೊತ್ತಾಗುತ್ತೆ. ಆ ತರ ಏನಾದ್ರೂ ಕೊಟ್ಟಿದ್ರೆ ಶನಿಯ ಒಂದು ಪ್ರಭಾವ, ಆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನೋದು, ತೀವ್ರತೆ ಅನ್ನೋದು ಜಾಸ್ತಿ ಇರುತ್ತೆ. ಈ ಹೊಟ್ಟೆಯ ಭಾಗದಲ್ಲಿ ಸ್ವಲ್ಪ ತೊಂದರೆಗಳು, ಆಕಸ್ಮಿಕ ಆರೋಗ್ಯದಲ್ಲಿ ತೊಂದರೆಗಳು, ಕೌಟುಂಬಿಕ ವಿಚಾರದಲ್ಲಿ ತೊಂದರೆಗಳು, ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು, ಉದ್ಯೋಗದಲ್ಲಿ ಕಿರಿಕಿರಿ ಆಗ್ತಾ ಇರುತ್ತೆ. ಮತ್ತೊಮ್ಮೆ ದೇಹಕ್ಕೆ ಸುಸ್ತಂತ ಅನಿಸ್ತಕ್ಕಂಥದ್ದು, ಯಾವ ಕೆಲಸ ಮಾಡೋದಕ್ಕೂ ಆಗದೇ ಇಲ್ಲ, ಒಂಥರ ಮಜ್ಜು ದೇಹದಲ್ಲಿ, ಈ ತರ ಎಲ್ಲ ಇರುತ್ತೆ. ಶನಿಯ ದೃಷ್ಟಿ ಪಂಚಮ ಸ್ಥಾನದ ಮೇಲೆ ಇರೋದ್ರಿಂದ ಸಂತಾನ ನಿಮ್ಮ ಮಾತು ಕೇಳದೇ ಇರ್ತಕ್ಕಂಥದ್ದು, ಸಂತಾನದ ವಿಚಾರದಲ್ಲಿ ಬೇಸರ ಉಂಟಾಗ್ತಕ್ಕಂಥದ್ದು, ಬುದ್ಧಿ ಚೇಂಜ್ ಆಗ್ತಕ್ಕಂಥದ್ದು, ಹಣ ನಷ್ಟ ಮಾಡ್ಕೊಳ್ತಕ್ಕಂಥದ್ದು, ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಮಾಡಿ ಸಡನ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದು, ದುಡ್ಡು ನಷ್ಟಗಳನ್ನ ಮಾಡ್ಕೊಳ್ತಕ್ಕಂಥದ್ದು, ಈ ತರ ಇರುತ್ತೆ. ಅದೇ 4, 5, 6 ಅಷ್ಟಕರ್ಗ ಬಿಂದುಗಳು ಏನಾದ್ರು ಕೊಟ್ಟಿದ್ರೆ ಅದರ ತೀವ್ರತೆ ಅಷ್ಟೊಂದು ಇರೋದಿಲ್ಲ. ಇದನ್ನ ನೆನಪಿಟ್ಕೊಂಡ್ಬಿಡಿ. ನಿಮಗೆ ಶನಿ ಅಷ್ಟಮ ಸ್ಥಾನದಲ್ಲಿ ಬಂದಾಗ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಬಟ್ ಅಷ್ಟಕರ್ಗ ಬಿಂದುಗಳ ಮೇಲೆ ಪ್ರಭಾವ ನಮ್ಮ ಮೇಲೆ ಯಾವ ತರ ಇರುತ್ತೆ ಅಂತಕ್ಕಂತಹ ವಿಚಾರ ಗೊತ್ತಾಗುತ್ತೆ. ಸುಮ್ಮನೆ ಅಷ್ಟಮ ಸ್ಥಾನಕ್ಕೆ ಶನಿ ಬಂದ್ರು ಆ ತರ ಆಗ್ಬಿಡುತ್ತೆ, ಈ ತರ ಆಗ್ಬಿಡುತ್ತೆ, ಅದಲ್ಲ. ಇದನ್ನ ನೆನಪಿಟ್ಕೊಳ್ಳಿ. ಯಾಕಂದ್ರೆ ನಂದು ಕೂಡ ಸಿಂಹ ರಾಶಿನೇ. ಅಷ್ಟಕರ್ಗ ಬಿಂದುಗಳು ನನಗೆ 4 ಪಾಯಿಂಟ್ಸ್ ಕೊಟ್ಟಿರೋದ್ರಿಂದ ಸ್ವಲ್ಪ ನಾನು ಬಚಾವಾಗ್ತಾ ಇದ್ದೀನಿ. ಇಲ್ಲಾಂದ್ರೆ ನನಗೂ ಕೂಡ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸಗಳು ಆಗ್ತಾ ಇತ್ತು. ಸ್ವಲ್ಪ ಹತ್ರಕ್ಕೆ ಬಂದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ಹಾಗೇನೆ ಕಡಿಮೆ ಆಯ್ತು. ಯಾಕೆಂದ್ರೆ ಅಷ್ಟಕರ್ಗ ಬಿಂದುಗಳು 4 ಇದೆ. ಅದೇ 0, 1, 2 ಕೊಟ್ಟಿದ್ರೆ ನಾನು ತುಂಬಾನೇ ನರಳಬೇಕಾಗಿತ್ತು, ಸ್ವಲ್ಪ ನೋವು ಪಡಬೇಕಾಗಿತ್ತು. ಸೊ ಈ ತರ ಸಿಚುಯೇಷನ್. ಆದ್ರೆ 2026 ಈ ಒಂದು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ 2ನೇ ತಾರೀಕಿನ ತನಕ ಸ್ವಲ್ಪ ಸಿಂಹ ರಾಶಿಯವರು ಸ್ವಲ್ಪ ಚೇತರಿಸ್ಕೊಳ್ತಾರೆ. ಅಂತಹ ಒಂದು ತೀರಾ ಈ ಅಷ್ಟಮ ಶನಿ ಇದ್ರೂ ಕೂಡ ಗುರು ದೃಷ್ಟಿ ಕೂಡ ಪಂಚಮ ಸ್ಥಾನದ ಮೇಲೆ ಇದೆ, ಶನಿ ದೃಷ್ಟಿ ಕೂಡ ಪಂಚಮ ಸ್ಥಾನದ ಮೇಲೆ ಇದೆ, ಗುರು ದೃಷ್ಟಿ ಕಾಪಾಡ್ತಾ ಇದೆ.
ಜೂನ್ 2ನೇ ತಾರೀಕಿನ ತನಕ ಗುರುದೃಷ್ಟಿ ಕಾಪಾಡುತ್ತೆ. ಸ್ವಲ್ಪ ಆರ್ಥಿಕ ವಿಚಾರದಲ್ಲಿ ಚೇತರಿಕೆ ಕಂಡು ಬರ್ತಕ್ಕಂಥದ್ದಾಗಿರ್ಬೋದು. ಮತ್ತಾಮೇಲೆ ಅಧಿಕ ಧನ ನಿಮಗೆ ಸಿಗ್ತಕ್ಕಂಥದ್ದಾಗಿರ್ಬೋದು, ಅಥವಾ ವ್ಯಾಪಾರದಲ್ಲಿ ಸ್ವಲ್ಪ ಉತ್ತಮವಾದ ಬದಲಾವಣೆಗಳನ್ನು ನೋಡ್ಕೊಳ್ತಕ್ಕಂಥದ್ದಾಗಿರ್ಬಹುದು, ಅಥವಾ ಸಂತಾನದಿಂದ ಒಂದು ಒಳ್ಳೆಯ ವಾರ್ತೆಗಳನ್ನು ಕೇಳ್ತಕ್ಕಂಥದ್ದಾಗಿರ್ಬೋದು, ಹೊಸ ಮಿತ್ರರ ಭೇಟಿ ಆಗಿರ್ಬೋದು, ಸಮಾಜದಲ್ಲಿ ನಿಮಗೆ ಅಂತ ಒಂದು ಹೆಸರು ಸಿಗ್ತಕ್ಕಂಥದ್ದು. ಈ ತರ ಸಿಚುಯೇಷನ್ ಪಾಸಿಟಿವ್ ಆಗಿರುತ್ತೆ. 2026 ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಈ 6 ತಿಂಗಳ ಕಾಲ ಸ್ವಲ್ಪ ಪರವಾಗಿಲ್ಲ. ಜೂನ್ 2ನೇ ತಾರೀಕಿನ ತನಕ ಸ್ವಲ್ಪ ಪರವಾಗಿಲ್ಲ, ನಿಮಗೆ ಅಂತ ಸ್ವಲ್ಪ ಹೆಸರು ಇರುತ್ತೆ. ಆದ್ರೆ 2026 ಜೂನ್ 2ನೇ ತಾರೀಕಿನ ನಂತರ ಗುರುವಿನ ಪ್ರವೇಶ ಕರ್ಕಾಟಕ ರಾಶಿಗೆ ಯಾವಾಗ ಆಗುತ್ತೋ ಅಲ್ಲಿಂದ ನಿಮ್ಮ ಹೆಸರು ಖ್ಯಾತಿ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು, ಕುಗ್ಗಿ ಹೋಗ್ತಕ್ಕಂಥದ್ದು, ಅಪಕೀರ್ತಿಗೆ ಒಳಗಾಗ್ತಕ್ಕಂಥದ್ದು, ಮತ್ತೊಮ್ಮೆಲೆ ಇಲ್ಲದೆ ಇರ್ತಕ್ಕಂತಹ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು, ಮತ್ತೊಮ್ಮೆಲೆ ಆದಾಯದಲ್ಲಿ ಕಡಿಮೆ ಖರ್ಚು ಜಾಸ್ತಿ, ಆದಾಯ ಕಡಿಮೆ ಖರ್ಚು ಜಾಸ್ತಿ, ಮತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು, ಮತ್ತೊಮ್ಮೆಲೆ ನಿದ್ರಾಹೀನತೆ, ಅನಾವಶ್ಯಕ ಪ್ರಯಾಣಗಳನ್ನು ಮಾಡಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು, ಕೌಟುಂಬಿಕ ವಿಚಾರದಲ್ಲಿ ನಿಮಗೆ ಅಂತ ಸಪೋರ್ಟ್ ಇಲ್ಲದೆ ಇರ್ತಕ್ಕಂಥದ್ದು, ನಿಮ್ಮ ಮೇಲೆ ಅಪವಾದಗಳು ಬರ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು, ಶಾರೀರಿಕವಾಗಿ ಸ್ವಲ್ಪ ದೇಹದ ತೂಕಗಳು ಕಡಿಮೆ ಆಗ್ತಕ್ಕಂಥದ್ದು, ಈ ತರ ಸಿಚುಯೇಷನ್. ಏನೋ ಒಂಥರ ನೆಗ್ಲೆಕ್ಟು, ಶರೀರ ಬಾಧೆ, ಮಲ್ಕೋಬೇಕನ್ಸ್ತಾ ಇರುತ್ತೆ, ಯಾರ ಜೊತೆನೂ ಇಂಟ್ರೆಸ್ಟ್ ಬರೋದಿಲ್ಲ, ಯಾವುದಕ್ಕೂ ಇಂಟ್ರೆಸ್ಟ್ ಬರೋದಿಲ್ಲ, ಖರ್ಚುಗಳು ಜಾಸ್ತಿ, ಒಂಥರ ಒಬ್ಬರೇ ಇರ್ಬೇಕನ್ಸ್ತಾ ಇರ್ತದೆ, ಜಾಸ್ತಿ ಮಾತಾಡ್ಲಿಕ್ಕೂ ಆಗಲ್ಲ ಈ ಸಮಯದಲ್ಲಿ. ಈ ತರ ಸಿಚುಯೇಷನ್ 2026 ಜೂನ್ 2ನೇ ತಾರೀಕಿನ ನಂತರ ಕೋರ್ಟ್ ಕಚೇರಿ ಕೇಸಸ್ ಅಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು, ಅನಾವಶ್ಯಕ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ನಿಮ್ಮ ಮೇಲೆ ಏನಾದ್ರೂ ಒಂದು ಅಪವಾದಗಳು ಬರ್ತಕ್ಕಂಥದ್ದು, ಈ ತರ ಸಿಚುಯೇಷನ್ಗಳು ಜಾಸ್ತಿ ಬರ್ತಾ ಹೋಗುತ್ತೆ ಸಿಂಹ ರಾಶಿಯವರಿಗೆ. ಆದರೆ ದಶಾಭುಕ್ತಿ ತುಂಬಾ ಇಂಪಾರ್ಟೆಂಟ್. ನಮ್ಮ ಜನ್ಮ ಜಾತಕದಲ್ಲಿ ದಶಾಭುಕ್ತಿ ಏನಾದ್ರು ಚೆನ್ನಾಗಿದ್ರೆ ಅಂತಹ ಒಂದು ತೀರಾ ಹೇಳ್ಕೊಳ್ತಕ್ಕಂತಹ ಕಷ್ಟಗಳು ಬರದೇ ಇರ್ತಕ್ಕಂಥ ಸಾಧ್ಯತೆಗಳು ಕೂಡ ಇರುತ್ತೆ. ದಶಾಭುಕ್ತಿ ತುಂಬಾ ಇಂಪಾರ್ಟೆಂಟ್. ಗೋಚಾರದಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಸಿಂಹರಾಶಿಯವರಿಗೆ. 2026 ಜೂನ್ 2ನೇ ತಾರೀಕಿನಿಂದ ಗೋಚಾರದ ಸ್ಥಿತಿಗತಿಗಳು ಸರಿ ಇರೋದಿಲ್ಲ. ನಿಮ್ಮ ಖ್ಯಾತಿ ಕುಗ್ಗಿ ಹೋಗ್ತದೆ, ಅಪಕೀರ್ತಿ, ನಿಮ್ಮ ಹೆಸರು ಕೆಟ್ಟೋಗ್ತಕ್ಕಂಥದ್ದು, ನಿಮ್ಮ ಹೆಸರು ಕೆಡಿಸ್ಬಿಡ್ತಾರೆ, ನಿಮ್ಮ ಮೇಲೆ ಅಪವಾದಗಳು ಬರ್ತಕ್ಕಂಥದ್ದು, ಈ ತರ ಸಿಚುಯೇಷನ್ ಜಾಸ್ತಿ ಇರುತ್ತೆ. ಆದ್ರೆ ನಮ್ಮ ಜಾತಕ ಚೆನ್ನಾಗಿದ್ರೆ ಇಷ್ಟೊಂದು ಎಫೆಕ್ಟ್ ಇರೋದಿಲ್ಲ, ಇಷ್ಟೊಂದು ತೊಂದರೆಗಳು ಇರೋದಿಲ್ಲ. ಇದರಲ್ಲಿ ಒಂದು 20% 30% ತೊಂದರೆಗಳು ಬರಬಹುದು ಅಷ್ಟೇ. ಬಟ್ ಜಾತಕದಲ್ಲಿ ಚೆನ್ನಾಗಿದ್ರೆ ಏನು ತೊಂದರೆ ಇರೋದಿಲ್ಲ. ಜನ್ಮ ಜಾತಕ ತುಂಬಾ ಇಂಪಾರ್ಟೆಂಟ್. ಸೊ ಗುರುಬಲ ಶನಿಬಲ ಜಸ್ಟ್ ಕೇವಲ ತಾತ್ಕಾಲಿಕ, ಅದು ನಮಗೆ ಜನ್ಮ ಜಾತಕ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಚೆನ್ನಾಗಿಲ್ವಾ, ಈ ಗುರುಬಲ ತಗೊಂಡು ಏನ್ ಮಾಡ್ತೀರಾ, 5 ತಿಂಗಳು ಇರುತ್ತೆ ಹೋಗುತ್ತೆ ಅಷ್ಟೇ. ನಮ್ಮ ಜೀವನದಲ್ಲಿ ಚೆನ್ನಾಗಿರ್ಬೇಕು, ಅತಿ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಜನ್ಮ ಜಾತಕ, ಅದು ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ರಾಹುಕೇತು ಬದಲಾವಣೆಯಿಂದನೂ ಕೂಡ ಡಿಸೆಂಬರ್ 5 ತಾರೀಕು ರಾಹುಕೇತು ಬದಲಾವಣೆ ಆಗುತ್ತೆ. ಅಲ್ಲಿ ತನಕನೂ ಕೂಡ ಈ ಪತಿ ಪತ್ನಿಯರಲ್ಲಿ ಭಿನ್ನಾಭಿಪ್ರಾಯ, ಒಬ್ಬರೇ ಇರ್ಬೇಕಂತ ಅನ್ಸೋದು, ನಿಮ್ಮ ಮಾತು ಕೇಳದೆ ಇರ್ತಕ್ಕಂಥದ್ದು, ನಿಮ್ಮ ಪತಿ ಅಥವಾ ಪತ್ನಿ ನಿಮ್ಮ ಮಾತು ಕೇಳದೆ ಇರ್ತಕ್ಕಂಥದ್ದು, ಈ ತರ ಸಿಚುಯೇಷನ್ ಸ್ವಲ್ಪ ನಿಮ್ಗೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಈ ಸಿಂಹರಾಶಿಯವರು ಪ್ರತಿನಿತ್ಯ ನೀವು ಮಾಡಬೇಕಾಗಿರೋ ಒಂದು ಪರಿಹಾರ ಏನಪ್ಪಾ ಅಂದ್ರೆ, ನೋಡಿ, ಆಗಿಂದಾಗೆ ಸ್ವಲ್ಪ ರುದ್ರಾಭಿಷೇಕಗಳನ್ನ ಮಾಡ್ತಾ ಬನ್ನಿ. ಮತ್ತಾಮೇಲೆ ಪ್ರತಿನಿತ್ಯ ಈ ಅಷ್ಟಮ ಶನಿಗೆ ಒಳ್ಳೆಯ ಒಂದು ಔಷಧಿ ಏನಪ್ಪಾ ಅಂದ್ರೆ, ಇದನ್ನ ಯಾರು ನಂಬೋದಿಲ್ಲ ಅಥವಾ ಮಾಡ್ಕೊಳೋದಿಲ್ಲ, ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಸಾಯಂಕಾಲ 5:30 6 ಗಂಟೆ ಆ ಸಮಯದಲ್ಲಿ ಶಿವನ ದೇವಸ್ಥಾನದಲ್ಲಿ ಎಳ್ಳು ಬತ್ತಿ ಹಚ್ಚಿ, ಅಲ್ಲೇ ಕುತ್ಕೊಂಡು ಓಂ ನಮಃ ಶಿವಾಯ 1000 ಸಲ ಹೇಳ್ಕೊಳ್ಳಿ. ಇದನ್ನ ಒಂದು ವರ್ಷ ಮಾಡಿ ನೋಡಿ, ಅಥವಾ ಒಂದು 3-4 ತಿಂಗಳು ನೀವು ಮಾಡ್ತಾ ನಿಮ್ಮ ಜೀವನದಲ್ಲಿ ನಿಮಗೆ ಎಷ್ಟು ಪಾಸಿಟಿವ್ ಮೈಂಡ್ ಸಿಗ್ತಾ ಹೋಗುತ್ತೆ ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಮತ್ತೆ ಈ ಸಮಯದಲ್ಲಿ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಇದನ್ನೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಹುಷಾರಾಗಿರಿ. ಈ ಪರಿಹಾರಗಳು ಮಾಡ್ಕೊಳ್ಳಿ. ಪ್ರತಿನಿತ್ಯ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ, ಮೃತ್ಯುಂಜಯ ಮಂತ್ರ, ಇದನ್ನೆಲ್ಲ ನೀವು ಸ್ವಲ್ಪ ಎಷ್ಟು ನೀವು ಮಾಡ್ತಿರೋ ಅಷ್ಟು ನಿಮಗೆ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಹಾಗೂ ಯಾರಿಗಾದ್ರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ. ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು, ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇರೋರು ಮಾತ್ರ ನನಗೆ ಕರೆಯನ್ನು ಮಾಡಿ. ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.